ಬಾರ್ ಅಂಡ್ ರೆಸ್ಟೋರೆಂಟ್ 3667, CL11C MSIL ಅದು 1088, CL4 ಕ್ಲಬ್ಗಳು 316, CL6 ಸ್ಟಾರ್ ಹೋಟ್ಲು 86, CL8 8A 8B ಮಿಲಿಟರಿ ಕ್ಯಾಂಟೀನ್ ಅದು ಬಿಟ್ಬಿಡಿ 72, CL16 17 ವಿಮಾನ ನಿಲ್ದಾಣ ಲೈಸೆನ್ಸ್ಗಳು 31, ಇಂಡಿಪೆಂಡೆಂಟ್ RVB ಪಬ್ಗಳು 66, ಅಟ್ಯಾಚ್ RVB ಪಬ್ಗಳು 900 ಅಟ್ಯಾಚ್, ವೈನ್ ಟ್ಯಾವರಿನ್ ವೈನ್ ಮಳಿಗೆಗಳು 214, ವೈನ್ ಬೋಟಿಕ್ 84, ಮೈಕ್ರೋ ಬ್ಯೂವರಿ 96, ಒಟ್ಟು 14,229. 14,229 ಆರೋಗ್ಯ ಸಚಿವರು ತಾವು. ಇಷ್ಟು ಆಸ್ಪತ್ರೆ ಇದೆ ನಮ್ಮ ಹತ್ರ, PHC. ಮುಂದೆ ಹೋಗಿ ಅಂತ ಹೇಳ್ಬಿಡಿ, ಹೋಗ್ಬಿಡ್ತೀನಿ ನಾನು ಇಲ್ಲಿಗೆ. ಇಷ್ಟಿದೆಯಾ ನಮ್ಮಲ್ಲಿ? ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗಿಲ್ಲ. ಇಷ್ಟು ಅವನು ಹೇಳಿದ್ದಾರೆ, ಅವನು ಕಂಪ್ಲೇಂಟಲ್ಲಿ ಹೇಳಿದ್ದಾನೆ. ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ ಇವರು ನಮ್ಮ ಮಾಧವಪ್ಪನವರು, ನೀವು ಬರಕ್ಕೆ ಮುಂಚೆ ಹೇಳಿದೆ, ನೀವು ಆ ದಲಿತರು ಇದ್ರು, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದೆ. ಮಂತ್ಲಿ 10,000 ರಿಂದ 15,000 ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10,000 ರಿಂದ 15,000 ಒಂದೊಂದು ಶಾಪ್ಗೆ. ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ 229. ಅದು ಕೆಳಗಡೆ ಇರೋರು ಅವರು ಇವ್ರು ತಿನ್ಗಂತಾರೆ, ತಿನ್ಗಡ್ಲಿ ಬಿಟ್ಬಿಡಿ. ಅಧಿಕಾರಿಗಳು ಅವರು ಇವರು ತಿಂತಾರೆ. 14,000ಕ್ಕೆ ಲೆಕ್ಕ ಹಾಕಿದ್ದೀನಿ. 14,000 ಇಂಟು 15,000, ತಿಂಗಳಿಗೆ 15,000 ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು. ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ದೊಡ್ಡವು ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25,000 30,000. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿಗೆ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ. ಮಂತ್ಲಿ ಕೊಡೋದು ಫಿಕ್ಸ್. ಅದು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. 252 ಕೋಟಿ ಮಂತ್ಲಿ ಇದು, ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ನಾನು. ಅದರಿಂದ ಇದೇ ತರ ನಾವೇನ ಮಾಡ್ಕೊಂಡು ಹೋದ್ರೆ ಮುಂದೆ ಇದು ಇನ್ನೊಂದು 4-5 ಸಾವಿರಕ್ಕೆ ಹೊರಟೋಗ್ಬಿಡ್ತದೆ ಅಧ್ಯಕ್ಷರೇ. ಅದರಿಂದ ಇವತ್ತು ನಾನು ದಾಖಲೆಗಳನ್ನ ಕೇಳ್ತಾ ಇದ್ದೀರಾ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು? ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ, ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಆಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದ್ರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು. ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ, ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ ರೆಕಾರ್ಡಲ್ಲಿ. ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ಮಾಡಲಿಲ್ಲ, ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದ್ರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ
ನಾಗರಾಜಪ್ಪ ಹೇಳ್ತಾನೆ, ನಿನಗೆ ಆಗಾಗಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದಾನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗೆ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ ಒಂದು 2 ಬಾರ್ ಕೊಟ್ಟಿದ್ದಾರ ನೋಡಿ? ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊತೀನಿ, ಹೆದರಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸರ್ ರಮೇಶ್, ಸರ್ ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು, ನೀವು ಯಾಕೆ ಫೋನ್ ಎತ್ತಿಲ್ಲ? ನಮ್ಮ ಲಾಯರು ವಿವೇಕ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರಂತೆ ಇದಕ್ಕೆ ಲೈಸೆನ್ಸ್ಗೆ. ಅಯ್ಯೋ ಏನು ಮಾಡೋದು ವಿವೇಕ್ ರೆಡ್ಡಿ ಫೋನು, ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ? ಯಾರು ಮಾಡಿದರೂ ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕೆ ಆಗುತ್ತೆ? ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕಾಗುತ್ತೆ? ನಂದೇನಿದೆ, ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ. ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ರೆಕಾರ್ಡಲ್ಲಿ ಅವನು ಹೇಳ್ತಾನೆ, ಸರ್ 10 ಲಕ್ಷನೇ, 10 ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ, 10 ಲಕ್ಷ. ನಾಗರಾಜಪ್ಪ ಹೇಳ್ತಾನೆ, ನನ್ಗೆ ಗೊತ್ತಿಲ್ಲಪ್ಪ, 10 ಲಕ್ಷ ತಗೊಂತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ, ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ. ಅವರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ, 1 ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ರಮೇಶ್ ಹೇಳ್ತಾನೆ, ಸರ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಆ ಸಂಭಾಷಣೆ ನಾಗರಾಜಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು. ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ ಇದು ಅಲ್ಲಿಗೆ. ಅದು ಒಂದು ಇದರಲ್ಲಿ. ಎರಡನೇ ಇದರಲ್ಲಿ ಅವರು ಇದೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ, ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಇದಾದ್ಮೇಲೆ ಅವರು ರಮೇಶ್ ಅನ್ನೋರು ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ. ಅದರ ಅಫಿಷಿಯಲ್ ಇಲ್ಲಿ ನನ್ನನ್ನು ಏನು ಕೇಳಬೇಡಿ, ನೀವು ವಿಷಯವಾಗಿ ಮಾನ್ಯ ಅಬ್ಕಾರಿ ಮಂತ್ರಿ ಆರ್ ತಿಮ್ಮಾಪುರ್ ಮತ್ತು ಅವರ ಮಗ ವಿನಯ್ ಅವರನ್ನು ಭೇಟಿಯಾಗಿ ನನಗೆ ಅಲ್ಲಿಂದ ಫೋನ್ ಮಾಡಿಸಿ ಮತ್ತು ನೀವು ಅಲ್ಲಿಯೇ ಹಣವನ್ನು ತಲುಪಿಸಿ ಎಂದು ಬೇಡಿಕೆ ಇಟ್ಟಿರುತ್ತಾರೆ. ತದನಂತರ ಈ ವಿಷಯ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಹಲವಾರು ಮಾಧ್ಯಮಗಳು ಅಬ್ಕಾರಿ ಮಂತ್ರಿ ಮತ್ತು ಅವರ ಮಗ ಜಂಟಿ ಆಯುಕ್ತ ನಾಗರಾಜಪ್ಪನವರ ಲಂಚದ ವಿಚಾರವಾಗಿ ಪ್ರಸಾರವಾಗುತ್ತದೆ ಮತ್ತು ಅದು ತಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿದುತ್ತಿರುತ್ತೇನೆ. ಅಧ್ಯಕ್ಷರೇ, ಇಲ್ಲಿ ಆಗ ನಾಗರಾಜಪ್ಪ ನನಗೆ 7 ಲಕ್ಷ ರೂಪಾಯಿ ಮಂತ್ರಿ ಬಿಬಿಎಂಪಿ ವ್ಯಾಪ್ತಿ ಆದರೆ 15 ಲಕ್ಷ ರುಗಳು, ನಗರ ಮತ್ತು ಗ್ರಾಮಾಂತರ ಪ್ರದೇಶ ಪಂಚಾಯಿತಿ ವ್ಯಾಪ್ತಿ ಆದರೆ 10 ಲಕ್ಷ ನೀಡಬೇಕೆಂದು ಸನ್ನದ್ಧದಾರದಲ್ಲಿ ಬೇಡಿಕೆಯನ್ನು ಇಡುತ್ತಾರೆ. ವಿಷಯದಲ್ಲಿ ನೀವು ಹಣವನ್ನು ಮಂತ್ರಿಗಾಗಲಿ ಅಥವಾ ಅವರ ಮನೆಯನ್ನು ತಲುಪಿಸಿ ನನಗೆ ಅಲ್ಲಿಂದ ದೂರವಾಣಿ ಕರೆ ಬಂದರೆ ಮಾತ್ರ ನಾನು ಅಬಕಾರಿ ಆಯುಕ್ತರ ಸೈನನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಇನ್ನು ಕೊನೆಯಲ್ಲಿ ಎಂಡ್ ಮಾಡ್ತಾರೆ. ನಾನೆಲ್ಲ ಓದಕ್ಕೆ ಹೋಗ್ತಾ ಇಲ್ಲ, ಎರಡೇ ಲೈನ್ ಮಾತ್ರ. ಈ ಹಿಂದೆ ನಮ್ಮ ಸರ್ಕಾರದಲ್ಲಿ ತಾವು ಇಲಾಖೆಯನ್ನು ನಿರ್ವಹಿಸುತ್ತಿದ್ದಾಗ ಈ ತರ ಯಾವುದೇ ಲಂಚಾವತಾರದ ವ್ಯವಸ್ಥೆ ಇರುವುದಿಲ್ಲ. ಆದರೆ ಆರ್ ಬಿ ತಿಮ್ಮಾಪುರ್ ಮಂತ್ರಿಗಳು ಮತ್ತು ಅಬ್ಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಕೇಂದ್ರ ಕಚೇರಿ ಅದರಲ್ಲೂ ಸೇಮ್ ಇನ್ನೂ ಜಾಸ್ತಿ ಬರೆದಿದ್ದಾರೆ. ಅದರಲ್ಲಿ ಇದೆಲ್ಲ ಆದಮೇಲೆ ಇದರಲ್ಲಿ ಎಲ್ಲ ಪತ್ರಿಕೆಗಳು ಶುರುವಾಯಿತು.
ಆ ಆಡಿಯೋ ಬಂದ ತಕ್ಷಣ ಎಲ್ಲ ಪತ್ರಿಕೆಗಳು ಬರಕ್ಕೆ ಶುರುವಾಯಿತು. ಅಬಕಾರಿ ಅಧಿಕಾರಿ ಅಬಕಾರಿ ಮಿನಿಸ್ಟರ್ ಹತ್ರ ಹೋಗಿ ಸಾಕು, ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಮಗನಿಂದ ಮೀಟ್ ಮಾಡಿ, ಪತ್ರಿಕೆ ಎಲ್ಲ ಪತ್ರಿಕೆಗಳು ಎಲ್ಲ ಚಾನಲ್ಲಲ್ಲೂ ಬಂದಿದೆ, ನಾನು ಯಾವ್ದು ಹೆಸರು ಹೇಳಕ್ ಹೋಗಲ್ಲ. ಆಮೇಲೆ KR ಪೇಟೆ ನಿಮಗೆ ಬರ್ತೈತೆ, ಹೌದು ನಿಮ್ಮ ಬುಡಕ್ಕೆ ಬರ್ತೈತೆ ಈಗ, ಅಲ್ಲ ನೀವೇನು ಇದ್ದೀರಾ ಅಂತಲ್ಲ, ಸುಮ್ಮನೆ ಬರ್ತೈತೆ ನಿಮ್ಗೆ. ಮಂಜು ಇದ್ದಾರೆ, ಮಂಜು ಇದ್ದಾರೆ. ಅಬಕಾರಿ ಇಲಾಖೆ ಲಂಚಾವತಾರ ಬಿಚ್ಚಿಟ್ಟ ಅಧ್ಯಕ್ಷರು, ಇದೆಲ್ಲ ಬಂದಿರೋವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಪರಿ ಇವೆಲ್ಲ ಪೂರ್ತಿ ಅದೇ. ಆಮೇಲೆ ಅವ್ರು ಹೇಳಿರೋ ಪ್ರಕಾರ ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ ಎಲ್ಲ ಅವ್ರು ಫಿಕ್ಸ್ ಮಾಡಿರೋ ರೇಟು ಅಧ್ಯಕ್ಷ, ಸುಮ್ಮನೆ ಕೇಳ್ತೀನಿ, ಜಾಸ್ತಿ ಇಲ್ಲ, 4 ಇದೆ. ಅಬಕಾರಿ ಹುದ್ದೆವಾರು ವರ್ಗಾವಣೆಗೆ ಲಂಚ ನಿಗದಿ. ಉಪ ಆಯುಕ್ತರು ಜಾತಿಯವರಾದರೆ, ನಾನು ಯಾವ ಜಾತಿ ಅಂತ ಹೇಳಲ್ಲ, ಜಾತಿಯವರಾದರೆ 2.5ರಿಂದ 2.5, ಬೇರೆಯವರಾದರೆ 3.5 ಕೋಟಿ. ಅಧೀಕ್ಷಕರು 25ರಿಂದ 30 ಲಕ್ಷ, ಉಪ ಅಧೀಕ್ಷರು 30ರಿಂದ 40 ಲಕ್ಷ, ಅಬಕಾರಿ ವೀಕ್ಷಕರು 40ರಿಂದ 50 ಲಕ್ಷ, ಅಬಕಾರಿ ಮತ್ತು ಪೇದೆಗಳಿಗೆ ಸೆಂಟ್ರಿ ಪೇದೆ ಅಂತಿರಲ್ಲ ಪೊಲೀಸ್ ಅವ್ರಿಗೆ 8ರಿಂದ 10 ಲಕ್ಷ. ಅಲ್ಲಿ ಕಾನ್ಸ್ಟೇಬಲ್ ಆದರೆ ಸಾಕು, ಅವನು ಕೋಟ್ಯಾಧಿಪತಿ ಆಗ್ಬಿಡ್ತಾನೆ. ಅಬಕಾರಿ ಪೇದೆ 5ರಿಂದ 8 ಲಕ್ಷ. ಅಧ್ಯಕ್ಷರೇ, ನೀವು ಚೆಕ್ ಮಾಡಿಸಿ, ನಾನೇನ ಸುಳ್ಳಿದ್ರೆ ಇವ್ರು ಯಾರ್ಯಾರು ಇದಾರಲ್ಲ, ಒಬ್ಬೊಬ್ಬನ ಹೆಸರಲ್ಲಿ 4 ವೈನ್ ಸ್ಟೋರ್ ಬಾರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಲಿ. ಒಬ್ಬೊಬ್ಬ ಇವರಿದಾರಲ್ಲ, ಇವರು ಪೇದೆಗಳು ಒಬ್ಬೊಬ್ಬ 4-5 ಬಾರ್ಗಳು ಮಾಡ್ಕೊಂಡಿದ್ದಾರೆ. ಇವೆಲ್ಲ ಹಣ ವಸೂಲಿ ಮಾಡೋಕ್ಕೆ ಮಾಡಿರುವಂಥ ಒಂದು ಸ್ಕೀಮು ಅಧ್ಯಕ್ಷರೇ. ಇದಾದ್ಮೇಲೆ ತಮಗೆ ಬರ್ತೈತೆ ಅಂತ ಹೇಳಿದೆ ನಾನು. ನಮ್ಮ ಮಂಜು ತಮಗೊಂದು 351 ಅಡಿಯಲ್ಲಿ ನಮಗೆ ಒಂದು ಪತ್ರ ಬರೀತಾರೆ. 351 ಓಲೆ ಮಂಜು ಅಲ್ಲ, ನಮ್ಮ JDS ಮಂಜು, KR ಪೇಟೆ ಮಂಜು ಅವರು ಬರೀತಾರೆ. 351 ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಪ್ರಕಟಗೊಂಡಂತೆ ಅಬಕಾರಿ ಆಯುಕ್ತರ ಕಚೇರಿಯಲ್ಲಿ ಜಂಟಿ ಆಯುಕ್ತ ಸೇವೆ ಸಲ್ಲಿಸುವ ಅಧಿಕಾರಿಯು ನ್ಯಾಯಯುತವಾಗಿ ನಡೆಯದ ಸಂಭಾಷಣೆಯಲ್ಲಿ CL 7 ಸನ್ನದ್ದು ಮಂಜೂರು ಮಾಡಲು 18 ಲಕ್ಷ ಲಂಚವಾಗಿ ನೀಡಬೇಕೆಂದು ಅಥವಾ ಅಬಕಾರಿ ಸಚಿವರು ಹಾಗೂ ಮನೆಗೆ ದೂರವಾಣಿ ಕರೆ ಮಾಡಿಸಬೇಕೆಂದು ಹೇಳಿರುವ ಸಂಭಾಷಣೆ ದುದ್ಯಮ ಮಾಧ್ಯಮದಲ್ಲಿ ಪತ್ರಿಕೆ ಪ್ರಕಟಗೊಂಡಿದೆ. ಎಷ್ಟು ಬಾರಿ ನೋಟಿಸ್ ನೀಡಲ್ಲ, ನೋಟಿಸ್ಗೆ ಸಂಬಂಧಪಟ್ಟಂತ ಅಧಿಕಾರಿ ನೀಡಿರುವ ಸಮಜಾಯಿಸಿ ವಿವರ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರ ಶಿಫಾರಸು ಮಾಡುತ್ತಾ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವಿಸುತ್ತೇನೆ. ಅದು ತಾವು ಉತ್ತರ ಕೊಟ್ಟಿದ್ದೀರ. ಉತ್ತರ ನಾಗರಾಜಪ್ಪ ಅಬಕಾರಿ ಜಂಟಿ ಆಯುಕ್ತ ಅವರಿಗೆ ಈ ರೀತಿ ಅನವಶ್ಯಕ ವಿಷಯಗಳ ಬಗ್ಗೆ ಸಂಭಾಷಣೆ ನಡೆಸುವ ಶೋಭೆ ಅಲ್ಲ ಹಾಗೂ ಇದು ಇಲಾಖೆಗೆ ತೀವ್ರತರವಾದ ಮುಜುಗರ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ವಿರುದ್ಧ ಏಕೆ ಸೂಕ್ತ ಕ್ರಮ ಜರುಗಿಸಬಾರದು ಎಂದು 9/4/25 ಕಚೇರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಯಾರಿಗೆ? ದುಡ್ಡು ಕೇಳಿದ್ನಲ್ಲ ಲಂಚ, ನಾಗರಾಜಪ್ಪ, ಅವನಿಗೊಂದು ನೋಟಿಸ್ ಕೊಟ್ಟವ್ರೆ. ನೋಟಿಸ್ ಕೊಟ್ಬಿಟ್ಟು ನೀನು ಲಂಚ ತಗೊಂಡಿದ್ಯೋ ಇಲ್ಲೋ ಅಪ್ಪ ಅಂತ ಕೇಳಿದ್ದಾರೆ. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ನಾನು ಇಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲೆಲ್ಲ ಅಫಿಷಿಯಲ್ ದಾಖಲೆ, ಅಫಿಷಿಯಲ್ ಪಕ್ಕಾ ದಾಖಲೆ. ಇಷ್ಟೆಲ್ಲ ಇದ್ಮೇಲೆ, ಇಷ್ಟೆಲ್ಲ ದಾಖಲೆ ಆದ್ಮೇಲೆ ಉತ್ತರ ಏನು ಬಂದಿದೆ? ಕೊನೆಯಲ್ಲಿ ಉತ್ತರ ಅವರು ಆದ್ದರಿಂದ